ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ಸೃಷ್ಟಿ ಮಾಡಿಕೊಂಡು ಅದರಿಂದ ಯಾವುದೇ ಒಂದು ಬೆನಿಫಿಟ್ಸನ್ನು ಪಡ್ಕೊಳ್ತಾ ಇದ್ದರೆ ಅಥವಾ ಯಾವುದೇ ಒಂದು ಹುದ್ದೆಗಳನ್ನು ಪಡ್ಕೊಳ್ತಾ ಇದ್ದರೆ ಇಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಸುಳ್ಳು ಜಾತಿ ಪ್ರಮಾಣ ಪತ್ರಕ್ಕೆ ಸಂಬಂಧಿಸಿದಂತೆ ಅದನ್ನು ಪ್ರಶ್ನಿಸೋದಕ್ಕೆ ಯಾವುದೇ ಒಂದು ಲಿಮಿಟೇಷನ್ ಇಲ್ಲ, ಕಾಲಮಿತಿ ಇಲ್ಲ ಅಂತೇಳಿ ಕರ್ನಾಟಕ ಹೈಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ತೀರ್ಪಿನ ಅನ್ವಯ ಯಾವುದೇ ಒಬ್ಬ ವ್ಯಕ್ತಿ ಸುಳ್ಳು ಪ್ರಮಾಣ ಪತ್ರಗಳನ್ನು ಪಡ್ಕೊಂಡಿದ್ದು ಅದರಿಂದ ಯಾವುದೇ ಈ ಥರ ಒಂದು ಬೆನಿಫಿಟ್ಗಳನ್ನು ಪಡ್ಕೊಳ್ತಾ ಇದ್ದರೆ ಅಥವಾ ಯಾವುದೇ ಒಂದು ಇಲಾಖೆ ಅಥವಾ ಸರ್ಕಾರಿ ಇಲಾಖೆಯಲ್ಲಿ ಅರೆ ಸರ್ಕಾರಿ ಇಲಾಖೆಯಲ್ಲಿ ಆಗಲಿ ಒಂದು ಬೆನಿಫಿಟ್ಸನ್ನು ಪಡ್ಕೊಂಡು ಅಥವಾ ಅಲ್ಲಿ ಒಂದು ಹುದ್ದೆಗಳನ್ನು ಗಿಟ್ಟಿಸ್ಕೊಂಡಿದ್ರೆ ಇದನ್ನು ಪ್ರಶ್ನೆ ಮಾಡಿ ಅದಕ್ಕೆ ಸಂಬಂಧಿಸಿದಂತೆ ಯಾವುದೇ ಒಂದು ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳೋದಕ್ಕೆ ಕಾಲಮಿತಿ ಇಲ್ಲ ಅಂತೇಳಿ ಈ ಒಂದು ಮಹತ್ವದ ತೀರ್ಪಿನಲ್ಲಿ ಕರ್ನಾಟಕ ಹೈಕೋರ್ಟ್ ಡಾಕ್ಟರ್ ಗುಡ್ಡದೇವ ವರ್ಸಸ್ ಡೈರೆಕ್ಟರ್ ಶೆಡ್ಯೂಲ್ಡ್ ಟ್ರೈಬ್ ವೆಲ್ಫೇರ್ ಆ್ಯಂಡ್ ಅಪೆಲೆಂಟ್ ಅಥಾರಿಟಿ ಈ ಒಂದು ಪ್ರಕರಣದಲ್ಲಿ ಮಹತ್ವದ ತೀರ್ಪನ್ನು ಹೇಳಿದೆ. ಈ ಒಂದು ಪ್ರಕರಣವನ್ನು ವಿಚಾರಣೆಯನ್ನು ನಡೆಸಿದಂಥ ನ್ಯಾಯಾಧೀಶರಾದಂಥ ವಿ ಶ್ರೀಸಾನಂದರವರು ಸಂಪೂರ್ಣವಾಗಿ ವಿಚಾರಣೆಯನ್ನು ಮಾಡಿದ ನಂತರದಲ್ಲಿ ಈ ಪ್ರಕರಣ ನಡೆಯುವ ಸಂದರ್ಭದಲ್ಲಿ ಇದು ತುಂಬ ಹಳೆಯದ ವಿಚಾರವಾಗಿದ್ದು ಕಾಲಮಿತಿ ಇಲ್ಲ, ಇದನ್ನು ಪ್ರಶ್ನೆ ಮಾಡೋದಕ್ಕಾಗೋದಿಲ್ಲ ಅಂತೇಳಿ ರೆಸ್ಪಾಂಡೆಂಟು ಹೇಳಿದ್ದರಿಂದ ಈ ಒಂದು ಅಂಶ ಪರಿಗಣನೆಗೆ ಬಂದಿರುತ್ತೆ. ಅಂದರೆ ಒಂದು ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪಡೆದಿದ್ದು ಅದರಿಂದ ಯಾವುದೇ ಒಂದು ಬೆನಿಫಿಟನ್ನು ಪಡ್ಕೊಳ್ತಾ ಇದ್ದರೆ ಅಥವಾ ಹುದ್ದೆಯನ್ನು ಪಡ್ಕೊಂಡಿದ್ದರೆ ಅಂಥ ಒಂದು ಜಾತಿ ಪ್ರಮಾಣ ಪತ್ರ ಸಂಬಂಧಿಸಿದಂತೆ ಅಂದರೆ ಯಾವುದೇ ಒಂದು ಬೆನಿಫಿಟನ್ನು ಪಡ್ಕೊಳ್ಳೋದಕ್ಕೋಸ್ಕರ ಮಾಡಿಕೊಂಡಿದ್ದಂಥ ಯಾವುದೇ ಒಂದು ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪ್ರಶ್ನೆ ಮಾಡೋದಕ್ಕೆ ಯಾವುದೇ ಒಂದು ಕಾಲಮಿತಿ ಲಿಮಿಟೇಷನ್ಸ್ ಇರೋದಿಲ್ಲ ಅಂಥೇಳಿ ಈ ಒಂದು ಪ್ರಕರಣದಲ್ಲಿ ಕೂಲಂಕುಷವಾಗಿ ಹೇಳಲಾಗಿದೆ. ಹಾಗೆಯೇ ಬೇರೆ ಒಂದು ದಾವೆಗಳನ್ನು ಹೂಡೋದಕ್ಕೆ ಅಂದರೆ ಒಂದು ಯಾವುದೋ ಒಂದು ವ್ಯಾಜ್ಯಗಳಿಗೆ ಸಂಬಂಧಿಸಿದಂತೆ, ಒಂದು ಜಮೀನಿಗೆ ಸಂಬಂಧಿಸಿದಂತೆ, ಒಂದು ಕಮರ್ಷಿಯಲ್ ವಿಚಾರಗಳಿಗೆ ಸಂಬಂಧಿಸಿದಂತೆ, ಹಣಕಾಸಿನ ವಿಚಾರಗಳಿಗೆ ಸಂಬಂಧಿಸಿದಂತೆ ಒಂದು ಲಿಮಿಟೇಷನ್ಗಳು ಹೇಗೆ ಇರುತ್ತದೆ, ಆದರೆ ಈ ಒಂದು ಜಾತಿ ಪ್ರಮಾಣ ಪತ್ರಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಮಾಡೋದಕ್ಕೆ ಕಾಲಮಿತಿ ಇಲ್ಲ ಅಂಥೇಳಿ ಈ ಪ್ರಕರಣದಲ್ಲಿ ಹೇಳಿರುವ ಅಂಶವನ್ನು ಪರಿಗಣಿಸ್ಬೋದಾಗಿರುತ್ತೆ. ಈ ಒಂದು ಪ್ರಕರಣ ಡಾಕ್ಟರ್ ಗುಡ್ಡದೇವ ವರ್ಸಸ್ ಡೈರೆಕ್ಟರ್ ಶೆಡ್ಯೂಲ್ಡ್ ಟ್ರೈಬ್ ವೆಲ್ಫೇರ್ ಆ್ಯಂಡ್ ಅಪೆಲೆಂಟ್ ಅಥಾರಿಟಿ ಆ್ಯಂಡ್ ಅದರ್ಸ್ ಈ ಪ್ರಕರಣದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದು, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಹಾಗೆ ಹೆಚ್ಚಿನ ಒಂದು ಜಡ್ಜ್ಮೆಂಟ್ಗಳಿಗೋಸ್ಕರ ಹಾಲ್ ಕೋರ್ಟ್ ರಿಪೋರ್ಟರ್ನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡಲಾಗಿದೆ, ಅದ್ರ ಮೇಲೂ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನೀವು ಇನ್ನೂ ನಮ್ಮ ವಿಡಿಯೋಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಎಲ್ಲರಿಗೂ ಶೇರ್ ಮಾಡಿ ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಿ.